ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ ಶ್ರೀ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ನನ್ನ ಬರ್ಡೇ ಶಾಪಿಂಗ್ ಮಾಡೋದಕ್ಕೆ. ಸೊ ನನ್ನ ಬರ್ಡೇಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕೋರಮಂಗಲದಲ್ಲಿರೋ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅನ್ವೇಷಣೇಶ್ವರು ಯಾವ ಡ್ರೆಸ್ ತೊಗೊಬೇಕು ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಹೋಗಿದ್ದು ವೆಸ್ಟ್ ಸೈಡ್ ಅನಿಸುತ್ತೆ. ಸೊ ಅಲ್ಲಿ ಹೋಗಿ ನೋಡಿದ್ವಿ, ಬಟ್ ಅಲ್ಲಿ ನೈಟ್ ವೇರ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಗೌನ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅಷ್ಟೊಂದು. ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಸೊ ಇನ್ನು ಯಾವ್ಯಾವ ಶಾಪ್ಸ್ ಇದೆ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನಾವು ಇದು ಫಸ್ಟು ಫೋರಮ್ ಮಾಲ್ ಆಗಿದ್ದಾಗ ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿಕೊಂಡು ಹೋಗಿದ್ವಿ, ಏನು ತೊಗೊಂಡಿರಲಿಲ್ಲ. ಸೊ ಯಾವ್ಯಾವ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಆ್ಯಂಡ್ ಒನ್ ಮೋರ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆ, ಹೇಳ್ತೀನಿ. ಸೊ ಅಗೇನ್ ವಿ ವೆಂಟ್ ಅನದರ್ ಶಾಪ್. ಸೊ ಎಲ್ಲ ಅಂದರೆ ಯಾವ ಶಾಪಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೋಗಿದ್ವಿ. ನಾನು ಒಂದು ನೀ ಲೆಂತ್ ಡ್ರೆಸ್ ಹುಡುಕ್ತಾ ಇದ್ದೆ ಬರ್ಡೇಗೋಸ್ಕರ ಹಾಕೊಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಅವರು ಎಗೇನ್ ಆ ಬೆಲ್ಟ್ ಕಡೆಗೇ ಕರೆಕ್ಟಾಗಿ ಆ ಸ್ಕ್ಯಾನರ್ನ ಹಾಕಿದರು. ಸೊ ಐ ಕುಡೆಂಟ್ ಟ್ರೈ ಇಟ್. ಸೊ ನೋಡಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ನೋಡಿಕೊಂಡು ಹೊರಟ್ವಿ. ಒಂದಷ್ಟು ಡ್ರೆಸ್ಸಸ್ನ ನೋಡಿದೆ, ತುಂಬಾ ಇಷ್ಟ ಆಯಿತು ಕೆಲವೊಂದೆಲ್ಲ. ಬಟ್ ಈಗ ಅನ್ನೆಸರಿ ಪರ್ಚೇಸಿಂಗ್ ಬೇಡ ಅಂತ ಹೇಳಿಬಿಟ್ಟು ನಾನೇ ಕಂಟ್ರೋಲ್ ಮಾಡಿಕೊಂಡೆ. ನಾನು ತುಂಬ ಅನ್ನೆಸರಿ ಡ್ರೆಸ್ನ ಪರ್ಚೇಸ್ ಮಾಡಿ ವೇಸ್ಟ್ ಮಾಡ್ತೀನಿ. ಸೊ ಐ ಡಿಸೈಡೆಡ್ ಎಕ್ಸ್ಪೆನ್ಸಸ್ನ ತುಂಬ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ತುಂಬ ಡ್ರೆಸ್ಸಸ್ ಇಷ್ಟ ಆದ್ರೂ ಬಂದಿರೋ ಕೆಲಸ ಏನು ಬರ್ಡೇಗೆ ಡ್ರೆಸ್ ತೊಗೊಬೇಕು, ಸೊ ಅದನ್ನು ಮಾತ್ರ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಐ ಸ್ಟಿಕ್ ಟು ಮೈ ಡಿಸಿಷನ್, ಏನು ತೊಗೊಳ್ಳಿಲ್ಲ. ದೆನ್ ನನ್ನ ಹಸ್ಬೆಂಡು ಸರ್ಪ್ರೈಸಿಂಗ್ಲಿ ನನಗೆ ಗಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮ್ಯಾಕ್ ಪ್ರಾಡಕ್ಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರೆ. ಐ ವಾಸ್ ಸೋ ಹ್ಯಾಪಿ. ಫಸ್ಟ್ ಟೈಮ್ ನಾನು ಮ್ಯಾಕ್ನ ಯೂಸ್ ಮಾಡ್ತಾ ಇರೋದು ನನ್ನ ಎಂಟೈರ್ ಲೈಫ್ನಲ್ಲಿ. ಸೊ ಹೋಗಿ ಒಂದಷ್ಟು ಲಿಪ್ಸ್ಟಿಕ್ನ ಟ್ರೈ ಮಾಡಿದೆ. ಆ್ಯಂಡ್ ಅಲ್ಲಿ ಸೇಲ್ಸ್ ಪರ್ಸನ್ ಏನಿದ್ದಾನೆ ಅವ್ನು ಹೇಳಿ ನಾನೇ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಯಾವ ಶೇಡ್ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಟ್ರೈ ಮಾಡ್ತಾಯಿದ್ದ. ಲಿಪ್ಸ್ಟಿಕ್ಕು ಶೇಡ್ ಒಂದೆರಡು ಲಿಪ್ಸ್ಟಿಕ್ ತೊಗೊಂಡೆ. ದೆನ್ ಐ ಥಾಟ್ ಕಾಂಪ್ಯಾಕ್ಟ್ ವಿತ್ ಫೌಂಡೇಶನ್ ಇರೋವಂಥದ್ದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಆಲ್ಮೋಸ್ಟ್ ಜಸ್ಟ್ ತೊಗೊಂಡು 3 ಐಟಮ್ಸ್ ಅಷ್ಟೇ ಮ್ಯಾಕ್ನಲ್ಲಿ. ಯು ನೋ ಹೌ ಮಚ್ ಇಟ್ ಕಾಸ್ಟ್ ಅಲ್ವಾ. ಸೊ ಮಿನಿಮಮ್ ಇರಲಿ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ವಾ, ಒಂದು 2 ಲಿಪ್ಸ್ಟಿಕ್ ಆ್ಯಂಡ್ ಒಂದು ಫೌಂಡೇಶನ್ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಇದು ಒಂದು ಪ್ಲೇಸಲ್ಲಿ ಕ್ಲಿಪ್ಸ್ ಎಲ್ಲ ಇತ್ತು ಮಿನಿಮಮ್ಮು, ಅದೆಲ್ಲ ನೋಡಿದ್ವಿ. ಆ್ಯಂಡ್ ಈ ಬ್ಯಾಗ್ ಪ್ರೈಸ್ ಬಂದುಬಿಟ್ಟು ಜಸ್ಟ್ 13,000 ರೂಪೀಸ್ ಅಷ್ಟೇ. ಸೊ ಇಷ್ಟು ಚೀಪಾಗಿರೋ ಬ್ಯಾಗೆಲ್ಲ ನಮಗೆ ಬೇಡ ಎಂತೆಗೆ ಅಂತ ಹೇಳಿಬಿಟ್ಟು ದೆನ್ ನಾವು ಹೋದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ 1 ಮಂತಿಂದ ಫೋನ್ ತೊಗೊಬೇಕು ಅಂತ ನೋಡ್ತಾನೇ ಇದ್ದಾರೆ. ಅವ್ರಿಗೆ ಐಫೋನ್ ತೊಗೊಬೇಕಾ ಇಲ್ಲ ಆ್ಯಂಡ್ರಾಯ್ಡ್ ತೊಗೊಬೇಕಾ ಅಂತ ತುಂಬಾ ಕನ್ಫ್ಯೂಷನ್ ಇತ್ತು. ಸೊ ಇನ್ ದ್ಯಾಟ್ ಟರ್ಮ್ಸ್ ಐಫೋನ್ ಏನಿದ್ರೂ ಅಂದರೆ ಬ್ರ್ಯಾಂಡ್ಗೋಸ್ಕರ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಐಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಮೆಮೊರಿನ ನಾವು ಕೋಪಪ್ ಮಾಡೋಕ್ಕಾಗಲ್ಲ, ಮೆಮೊರಿ ತುಂಬಾ ಕಡಿಮೆ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಫೋಟೋ ಕೂಡ ತುಂಬ ಸ್ಪೇಸ್ನ ತೊಗೊಳೋದಕ್ಕೆ. ಸೊ ನನ್ನ ಹಸ್ಬೆಂಡ್ ತುಂಬ ಫೋಟೋಸ್ ಎಲ್ಲ ಜಾಸ್ತಿ. ಸೊ ವಿ ಡಿಸೈಡೆಡ್ ಆ್ಯಂಡ್ರಾಯ್ಡ್ ತೊಗೊಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಸ್ಟಿಲ್ಲು ಅವರೆಲ್ಲ ಫೋನ್ಸ್ ಎಲ್ಲ ನೋಡಿ ಇನ್ನೂ ಕನ್ಫ್ಯೂಷನ್, ಯಾವ್ದು ತೊಗೊಳೋದು ಅಂತ. ಆಲ್ಮೋಸ್ಟ್ 1 hour ರೌಂಡ್ ಹಾಕ್ಕೊಂಡು ಬಂದು ದೆನ್ ಹಿ ಫೈನಲಿ ಡಿಸೈಡೆಡ್ ನಾನು ಜಿವಾಮಿ X100 ಅನಿಸುತ್ತೆ, ಜಿವಾಮಿ ಅಲ್ಟ್ರಾ ತೊಗೊಳ್ತೀನಿ ಅಂತ ಡಿಸೈಡ್ ಮಾಡಿ ಫೈನಲ್ಲೇ ಟಕ್ ಜಿವಾಮಿ. ಅವ್ರು ತೊಗೊಂಡಿದ್ದಲ್ಲ, ನಾನು ಅವರಿಗೆ ಗಿಫ್ಟ್ ಮಾಡಿದ್ದು. ಸೊ ತುಂಬ ದಿನದಿಂದ ಕೊಡಿಸ್ತೀನಿ ನಾನು ಅಂದ್ಕೊಂಡೆ ಆ್ಯನಿವರ್ಸರಿ ಜೂನಲ್ಲಿದೆ ಅವಾಗ ಕೊಡ್ಸೋಣ ಅಂತ ಹೇಳಿಬಿಟ್ಟು. ಬಟ್ ಅವರು ನಾನು ಲಾಸ್ಟ್ ಕೊಡಿಸಿರೋ ಅಂಥ ಫೋನ್ನ ಆಲ್ಮೋಸ್ಟ್ 4.5 ಇಯರ್ಸಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೋನ್ ಬಂದು ತುಂಬ ಹೀಟಪ್ ಆಗ್ತಾಯಿದೆ. ಆಮೇಲೆ ಬ್ಲಾಸ್ಟ್ ಇಷ್ಟ ಆದರೆ ಯಾಕಪ್ಪ ಅಂತ ಹೇಳಿ ಐ ಡಿಸೈಡೆಡ್ ಇಲ್ಲ ಒಂದು ಫೋನ್ ತೊಗೊಂಬಿಡಿ ನೋಡೋಣ ಆಮೇಲೆ ಅಂತ ಹೇಳಿಬಿಟ್ಟು ಫೈನಲಿ ಐ ಬಾಟ್ ಹೆಮ್ ದಿಸ್. ಸೊ ಈ ಫೋನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ಮಂತಿಂದ ರಿವ್ಯೂಸ್ ಆ ಫೋನು ಈ ಫೋನು ಕಂಪ್ಯಾರಿಸನ್ ಮಾಡಿ ಯಾವ ಫೋನ್ ತೊಗೊಬೇಕು ಅಂತ ಹೇಳಿಬಿಟ್ಟು ನೋಡಿ ಅವರು ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ರು. ಫೈನಲಿ ಅವರು ನಾವು ತೊಗೊಂಡು ರೀಚ್ ಆಗಿದ್ದೀನಿ. ಫೈನಲಿ ನ್ಯೂ ಫೋನ್.